ಈ ದೇಶದ ವಿರುದ್ಧವಾಗಿ ನಾನು ಈ ಪದವನ್ನು ಬಹಳ ಎಚ್ಚರಿಕೆಯಿಂದ ಬಳಸ್ತಾ ಇದ್ದೀನಿ. ಸರ್ವಪಕ್ಷಗಳ ಸಭೆ ನಡೆದಾಗ ಆಕ್ಷನ್ಗೆ ಅಥವಾ ಭಾರತ ಏನ್ ರಿಯಾಕ್ಷನ್ ಕೊಡುತ್ತೋ ಅದಕ್ಕೆ ಸಪೋರ್ಟ್ ಮಾಡಿ ಅಲ್ಲಿಂದ ವಾಪಸ್ ಬಂದ ತಕ್ಷಣ ಇಲ್ಲಿದ್ದಂತ ಕರ್ನಾಟಕದ ಮುಖ್ಯಮಂತ್ರಿ ಯುದ್ಧ ಮಾಡಬಾರದು, ಅಲ್ಲಿ ನೀವು ಯುದ್ಧ ಮಾಡಿ ಅಂತ ಹೇಳಿ ಇಲ್ಲಿ ಯುದ್ಧ ಮಾಡಬಾರದು ಅಂತ ಹೇಳ್ತೀರಾ ಅಂತಂದ್ರೆ ಏನರ್ಥ? ನೀವು ಖರ್ಗೆ ಅವರು ಹೇಳ್ತಾರೆ 3 ದಿನದ ಮುಂಚೆ ನಂಗೆ ಗೊತ್ತಿತ್ತು ಅಟ್ಯಾಕ್ ನಡೆಯುತ್ತೆ ಅಂತ, ಈ ದೇಶದ ಪ್ರಧಾನಿಗೆ ಗೊತ್ತಿರಲ್ವಾ? ನಿಮ್ಗೆ ಗೊತ್ತಿದ್ರೆ ಬಾಯಿ ಮುಚ್ಕೊಂಡು ಯಾಕಿದ್ರಿ ನೀವು ಯಾಕೆ ಹೇಳಲಿಲ್ಲ ಅದನ್ನ ಈ ದೇಶದ ಪ್ರಧಾನಮಂತ್ರಿಗೆ? ನನ್ನ ಇನ್ಫಾರ್ಮೇಶನ್ ಹಿಂಗಿದೆ ಅಂತ ಯಾಕೆ ಹೇಳಲಿಲ್ಲ? ಸೊ ಈ ಪ್ರಶ್ನೆಗಳನ್ನು ಕೇಳಿದ್ರೆ ಅವ್ರ ಹತ್ರ ಉತ್ತರ ಇಲ್ಲ. ಇತ್ತೀಚೆಗೆ ಅಜಯ್ ರಾಯ್ ಕಾಂಗ್ರೆಸ್ಸಿನ ಒಬ್ಬ ಲೀಡರ್ ಅವರು ಕೈಯಲ್ಲಿ ರಫೇಲ್ ತರದ ಒಂದು ಆಟಿಕೆ ಹಿಡ್ಕೊಂಡು ಈ ವಿಮಾನಗಳೆಲ್ಲ ಆಟಿಕೆಯ ಅಂತ ಕೇಳುವಂತ ಮಾಕ್ ಮಾಡುವಂತ ಪ್ರಯತ್ನ ಮಾಡಿದ್ರಲ್ಲ, ಇದು ಈ ದೇಶವನ್ನ ಅತ್ಯಂತ ವೇಗವಾಗಿ ಎಲ್ಲ ತಯಾರಿ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಯುದ್ಧಕ್ಕೆ ತಳ್ಳುವಂತ ಪ್ರಯತ್ನವಾಗಿತ್ತು. ಆದರೆ ಕಾಂಗ್ರೆಸ್ಸಿನ ಈ ಮನಸ್ಥಿತಿ ಹೊಸತೇನೂ ಅಲ್ಲ. ಇದು ನೆಹರು ಪ್ರಧಾನಿಯಾದಾಗಲಿಂದಲೂ ಅಲಿಪ್ತ ನೀತಿಯ ಕಾಲದಿಂದಲೂ ಈ ತರದೊಂದು ಮನಸ್ಥಿತಿ ಇದೆ. ಈ ಮನಸ್ಥಿತಿಯನ್ನ ಇವತ್ತು ಭಾರತ ಎದುರಿಸಿ ನಿಲ್ಲಬೇಕಾಗಿದೆ. ನಾನು ಎಲ್ಲ ಕಡೆ ಹೇಳ್ತಾ ಇರುವಂತೆ ಕರ್ನಾಟಕದ ಜನತೆ, ಕನ್ನಡಿಗರು ಇವತ್ತು ಕರ್ನಾಟಕ ಕಾಂಗ್ರೆಸ್ಸಿನ ಠಾಣ್ಯಗಳ ಮೇಲೆ ಏರ್ ಸ್ಟ್ರೈಕ್ ಮಾಡಿದ್ದಾರೆ, ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದಾರೆ. ಪರಿಣಾಮ ಬೆದರಿ ಬೆಕ್ಕಾಗಿರುವಂತಹ ಕಾಂಗ್ರೆಸ್ಸಿನ ನಾಯಕರು ತಕ್ಷಣ ತಮ್ಮ ಟ್ವೀಟ್ ಅನ್ನು ಬದಲಾಯಿಸಬೇಕಾದಂತಹ ಸ್ಥಿತಿ ಬಂದಿದೆಯಲ್ಲ. ನಾನು ಕನ್ನಡದ ಜನತೆಗೆ ಎಷ್ಟರ ಮಟ್ಟಿಗೆ ಗಡಿಯಲ್ಲಿರುವಂತಹ ಭಾರತೀಯ ಸೈನಿಕರನ್ನ ಅಭಿನಂದಿಸ್ತೀನೋ ಹಾಗೆ 0.5 ಫೋರ್ಸ್ ಅನ್ನ ಫೈಟ್ ಮಾಡ್ತಾ ಇರುವಂತಹ ಕನ್ನಡದ ಜನತೆಯನ್ನು ಅಭಿನಂದಿಸ್ತೀನಿ. ಕಂಗ್ರಾಚ್ಯುಲೇಷನ್ಸ್. ಒಂದು ಆಂತರಿಕ ಯುದ್ಧವನ್ನು ನಾವು ಗೆದ್ದಂತಾಗಿದೆ ಅಂತ ಹೇಳಲಿಕ್ಕೆ ಇಚ್ಛಪಡ್ತೀನಿ.